ಮಾತಾಡೋದು ಡೈಲಾಗು. ಈಗ ನೀವೆಲ್ಲ ಕಾಯ್ತಾ ಇರೋಂಥ ಉಪಾಧ್ಯಕ್ಷರು ಮಾತಾಡ್ರ. ಏನ್ ಉಪಾಧ್ಯಕ್ಷರೇ, ಎಲ್ಲ ಅಣ್ತಂದಿರ್ಗೂ ನಮಸ್ಕಾರ, ಅಕ್ಕಂಗಿರ್ಗೂ ನಮಸ್ಕಾರ. ಇದು ಆಯ್ತು ಇರೋಣ. ಅಪ್ಪ ಸುಮ್ನೆ ರೀ, ನಿಮ್ ಸೌಂಡೇ ಕೇಳಿಸುತ್ತೆ. ನಾನು ಒಂಚೂರು ಮಾತಾಡ್ಬಿಡ್ತೀನಿ, ಆಮೇಲೆ ಕೂಗಾಡುವ. ಮುಂದೆ ಬರ್ಬೇಕಾ? ಕಪ್ಗಿದ್ದೀನಿ ಕಾಣಿಸಲು. ಇದು ನಾನು 2ನೇ ಸಲ ಬರ್ತಾ ಇರೋದು ಈ ಸ್ಟೇಜ್ಗೆ. ಅಂಬರೀಷ್ ಅಣ್ಣ ಮಂಡ್ಯದು ಸುವರ್ಣ ಮಹೋತ್ಸವ ಮಾಡಿದ್ರು, ಅವಾಗ ಒಂದ್ಸಲ ಅಂಬರೀಷ್ ಅಣ್ಣಗೋಸ್ಕರ ಬಂದಿದ್ವಿ. ಈಗ ನಮ್ಮ ದರ್ಶನ್ ಸರ್ಗೋಸ್ಕರ ಬಂದಿದ್ದೀವಿ. ಮೊದಲನೇದಾಗಿ ಎಲ್ರಿಗೂ ರೈತರ ದಿನಾಚರಣೆಯ ಶುಭಾಶಯಗಳು. ಇವತ್ತಿಗೆ ಕಾಸಿದ್ದವನು ಕಾರಿದ್ದವನು ಈ ತರದವನು ಶ್ರೀಮಂತ ಅಂತಾರೆ. ನಿಜವಾಗ್ಲೂ ಹೇಳ್ತೀನಿ, ಇನ್ನೊಂದು 20-30 ವರ್ಷ ಹೋದ್ರೆ 2 ಎಕರೆ ಜಮೀನ್ ಇಟ್ಕೊಂಡಿರೋ ನಿಜವಾದ ಶ್ರೀಮಂತ. ದಯವಿಟ್ಟು ಯಾರು ಈಗ ಸುಮ್ನೆ ಅದು ಇದು ಯಾರು ಅಕ್ಕಪಕ್ಕದವ್ನು ಮಜಾ ಮಾಡ್ತಾನೆ ಅಂತ ಅವ್ನ ಶೋಕಿಗೋಸ್ಕರ ಜಮೀನ್ ಮಾರ್ಕೊಂಡು ಒಬ್ರು ಶೋಕಿ ಮಾಡ್ಬೇಡ್ರಿ. ದಯವಿಟ್ಟು ಉಳಿಸ್ಕೊಳ್ರಿ. ಮುಂದೆ ರೈತನಿಗಿಂತ ಇನ್ನೊಬ್ಬ ದೊಡ್ಡ ಶ್ರೀಮಂತ ಯಾರು ಇರಲ್ಲ. ಕಾಟೇರ ಬಗ್ಗೆ ಮಾತಾಡಕ್ ಬಂದ್ರೆ ಈಗ ಅವ್ರು ನೋಡಿ, ಎಲ್ಲಾ ತರ ಸಿನಿಮಾಗಳು ಎಲ್ಲಾನು ನೋಡ್ತಾನೆ ಇದೀವಿ. ಬಟ್ ಒಂದು ಸಾಮಾಜಿಕ ಕಳಕಳಿ ಇರೋಂಥ ಚಿತ್ರಗಳನ್ನ ಮಾಡೋದು ತುಂಬಾ ಕಡಿಮೆ ಆಗ್ತಿದೆ. ಯಾರ್ಯಾರೋ ಮಾಡಿದ್ರೆ ಅಷ್ಟೊಂದು ರೀಚ್ ಆಗಲ್ಲ. ಬಟ್ ಒಂದು ದೊಡ್ಡ ಸ್ಟಾರ್ ಆಗಿ ನಮ್ಮ ಡಿ ಬಾಸ್ ಅವರು ಒಂದು ಕಾಟೇರ, ಒಂದು ರೈತರ ಬಗ್ಗೆ ಕಾಳಜಿ ಇರೋ ಸಿನಿಮಾನ ಮಾಡ್ತಿದ್ದಾರೆ. ಇದು ತುಂಬಾ ಚೆನ್ನಾಗಿ ರೀಚ್ ಆಗುತ್ತೆ. 29ನೇ ತಾರೀಕು ಕಾಟೇರ ಬರ್ತಾ ಇದೆ. ಎಲ್ಲರೂ ನೋಡಿ ಹರಿಸಿ ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಅತಿ ಶೀಘ್ರದಲ್ಲಿ ನಾವೆಲ್ಲ ನಮ್ಮ ಉಪಾಧ್ಯಕ್ಷರಿಗೂ ನೋಡೋದಕ್ಕೆ ಆಸೆ ಪಡ್ತೀವಿ. ಥ್ಯಾಂಕ್ ಯು. ಸೊ ಈಗ ನಾವು ಇಡೀ ಮಂಡ್ಯ ಜನತೆಯ ಒಂದು ರಿಕ್ವೆಸ್ಟ್ ಇದೆ, ಒಂದು ಬೇಡಿಕೆ ಇದೆ. ಅದೇನಪ್ಪ ಅಂದ್ರೆ ಅಷ್ಟೂ ಜನ ಸೇರಿ ಕಾಟೇರ ಥೀಮ್ ಮ್ಯೂಸಿಕ್ಗೆ ಒಟ್ಟಿಗೆ ಮೀಸೆ ತಿರುಕೊಂಡು ತೊಡೆ ತಟ್ಕೊಂಡು ಸ್ಟೆಪ್ ಹಾಕ್ಬೇಕು ಅಂತ ಕೇಳ್ತಿದ್ದೀನಿ. ಹಾಗೆ ಉಪಾಧ್ಯಕ್ಷರು ಅಂತ ಹೇಳ್ತಿದ್ದಾರೆ. ಜನವರಿ ಗಣರಾಜ್ಯೋತ್ಸವ ದಿನ ಉಪಾಧ್ಯಕ್ಷರ ದಶೆ ನಾನು ಕೂಡ ಸದಸ್ಯ ಆಗಿ ಬರ್ತಾ ಇದ್ದೀವಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ. ಥ್ಯಾಂಕ್ ಯು. ಜೊತೆಗೆ ನಮ್ದು ಡೈಲಿ ಅಂತ ಹೇಳ್ಕೊಂಡ್ರ. ಆಯ್ತು. ಜನವರಿ 26 ಗಣರಾಜ್ಯೋತ್ಸವಕ್ಕೆ ಉಪಾಧ್ಯಕ್ಷನು ಬರುತ್ತೆ. ದಯವಿಟ್ಟು ನೋಡ್ರಪ್ಪ. ನ್ಯಾಯ ಅಂದ್ರೆ ನ್ಯಾಯ, ನ್ಯಾಯ. ತುಂಬಾ ಸಂತೋಷ ಚೇಕು. ಸೊ ಈಗ ನಮ್ಮ ಪ್ರೀತಿಯ ಮೇರೆಗೆ ಒಂದು ಮ್ಯೂಸಿಕ್ ಹಾಕ್ಬಿಡ್ತಾರಂತೆ. ಇಲ್ಲ, ಅದು ಲಾಸ್ಟ್ ಅಲ್ಲಿ ಬೇರೆನೇ ಪ್ಲಾನ್ ಇದೆ. ಓಕೆ, ಸೊ ಮತ್ತೊಮ್ಮೆ ನಮ್ಮೆಲ್ಲರ ಪ್ರೀತಿಯ ಧೀರ ಶೂರ ವೀರ ರಾಕ್ ಲೈನ್ ವೆಂಕಟೇಶ್ ಅವರಿಂದ ಎಲ್ಲರಿಗೂ ಮಾಲಾರ್ಪಣೆ.